ಮಧುಗಿರಿ ಕ್ಷೇತ್ರವನ್ನ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡುತ್ತಿದ್ದು, ಇದಕ್ಕೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ವಿಪ್ ಸದಸ್ಯ ಆರ್ ರಾಜೇಂದ್ರ ಅಭಿಪ್ರಾಯಪಟ್ಟರು. ತಾಲೂಕಿನ ಕಸಬಾ ಹೋಬಳಿಯ ಮರುವೇಕೆರೆ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಶು ಆಸ್ಪತ್ರೆನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮದ ದಾನಿಗಳು 10 ಗುಂಟೆ ಜಾಗ ದಾನ ಮಾಡಿದ ಪರಿಣಾಮ ಇಂದು ಪಶು ಆಸ್ಪತ್ರೆ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ. ಬಹಳಷ್ಟು ಜನಗಳಿಗೆ ಈ ವ್ಯಕ್ತಿ ಪಾಠವಾಗಬೇಕು. 1 ಅಡಿ ಜಾಗವನ್ನ ನೀಡದೇ ಇರುವ ಕಾಲದಲ್ಲಿ ನಾಗರಾಜ ಶೆಟ್ಟಿ ಹಾಗೂ ನಾರಾಯಣ ಶೆಟ್ಟಿ ಅವರು ಜಾಗ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಒಂದು 50 ಲಕ್ಷದಲ್ಲಿ ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಇವತ್ತು ಒಂದು ಪಶು ಇಲಾಖೆಯಲ್ಲಿ ಆಗ್ತಾ ಇರುತ್ತೆ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಪಶು ಇಲಾಖೆಯಲ್ಲಿ ನಮ್ಮ ತಾಲೂಕು ಈಗಾಗಲೇ 3 ಲ್ಯಾಬ್ಗಳು ಆಗ್ತಾ ಇರುವಂಥದ್ದು. ಮಧುಗಿರಿ ನಗರದಲ್ಲೂ ಈಗಾಗಲೇ ಒಂದು ಬಿಲ್ಡಿಂಗ್ ಕಟ್ಟಡ ಪ್ರಾರಂಭ ಆಗಿದೆ. ಅದರಿಂದ ಏನಿವತ್ತು ಜಾನುವಾರುಗಳೇ ಅವ್ರಿಗೆ ಈ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಕಾಯಿಲೆಗಳು ಬರುವಂಥದಕ್ಕೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಅವ್ರಿಗೆ ಏನೆಲ್ಲ ಮದ್ದುಗಳು ಮೆಡಿಸಿನ್ ಈಗಾಗಲೇ ವಿತರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಈಗ ಬೆಳೆಯೋದಕ್ಕೆ ಬೀಜಗಳ ವಿತರಣೆಯಲ್ಲಿ ಈಗ ಇಡೀ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕಿನಲ್ಲಿ ಬೀಜಗಳನ್ನ ಜಾಸ್ತಿ ನಾವು ಕೊಟ್ಟಿರುವಂಥದ್ದು. 1 ಲಕ್ಷಕ್ಕಿಂತ ಹೆಚ್ಚು ಕಿಟ್ಗಳನ್ನ ನಮ್ಮ ತಾಲೂಕಿನಲ್ಲಿ, ಬೇರೆ ತಾಲೂಕಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ತಾಲೂಕು ಬೇರೆ ತಾಲೂಕುಗಳಲ್ಲಿ 15,000 20,000 ಕಿಟ್ಗಳು ಕೊಟ್ಟಿರ್ಬೋದು. ನಮ್ಮ ತಾಲೂಕಿನಲ್ಲಿ ಆಗಲೇ 1 ಲಕ್ಷಕ್ಕಿಂತ ಹೆಚ್ಚು ಕಿಟ್ಗಳನ್ನ ನಾವು ವಿತರಣೆಯನ್ನು ಮಾಡ್ತಾ ಇರುವಂಥದ್ದು. ಆ ಕಿಟ್ಗಳನ್ನ ಬೀಜ ತಗೊಳ್ಳುವಂಥದ್ದು ಯಾವ ಜಮೀನಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಇದೆ ಅಂಥವ್ರಿಗೆ ಬೀಜದ ವ್ಯವಸ್ಥೆಯನ್ನು ಪಶು ಇಲಾಖೆಯವರು ಮಾಡ್ತಾ ಇರುವಂಥದ್ದು. ಹೀಗೆ ಆ ಇಲಾಖೆಯಲ್ಲಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿರ್ಬೋದು. ಇವತ್ತು ಮಧುಗಿರಿ ಆ ಪಟ್ಟಣನ ನೋಡ್ತಾ ಇರ್ಬೋದು, ತಾಲೂಕಲ್ಲಿ ನೋಡ್ತಾ ಇರ್ಬೋದು. ಇವೆಲ್ಲ ಬಹಳ ಜನ ಇವತ್ತು ಒಂದು ವರ್ಷದಲ್ಲಿ ಮಧುಗಿರಿ ನಗರ ಮತ್ತು ತಾಲೂಕು ಹಳ್ಳಿಗಳಲ್ಲಿ ರಸ್ತೆಗಳು ಇದೇ ತಿಂಗಳು 28ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮಧುಗಿರಿ ಬರ್ತಾ ಇದ್ದಾರೆ. ಅವತ್ತು ಕನಿಷ್ಠ ಒಂದು 700 ರಿಂದ 800 ಕೋಟಿಗಿಂತ ಹೆಚ್ಚು ಅವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗಳು ಆಗ್ತಾ ಇರುವಂಥದ್ದು. ಪಶು ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಮಾತನಾಡಿ, ಈ ಗ್ರಾಮದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣ ಮಾಡಲು ಸಹಕಾರ ಸಚಿವರು ಮತ್ತು ನಿವೇಶನ ದಾನಿಗಳಾದ ನಾರಾಯಣ ಶೆಟ್ಟಿ ಕುಟುಂಬವೇ ಕಾರಣ ಎಂದರು. ಬೆಂಗಳೂರಿನ ಪಶು ಆಸ್ಪತ್ರೆನ ಇಲ್ಲಿ ವರ್ಗಾವಣೆ ಮಾಡಿದ್ದು, ದಾನಿಗಳು ನೀಡಿದ ಜಾಗದಲ್ಲಿ ಸುಸಜ್ಜಿತ ಪಶು ಆಸ್ಪತ್ರೆ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತಿದೆ ಎಂದರು. ಕಾರ್ಯಕ್ರಮ ಅಂತ ಹೇಳ್ಬೋದು. ಮರುವೇಕೆರೆ ಗ್ರಾಮದಲ್ಲಿ ಈ ಒಂದು ಪಶು ಚಿಕಿತ್ಸಾಲಯ ಕಟ್ಟಡದ ಶಂಕುಸ್ಥಾಪನೆ, ಇದಕ್ಕೆ ಕಾರಣೀಭೂತರಾದಂತಹ ಮಹಾಚೇತನರು ಅಂತ ಹೇಳ್ಬೋದು. ಇಬ್ಬರಂತೂ ಇದ್ದಾರೆ. ಅದರಲ್ಲಿ ಒಬ್ಬರು ಸನ್ಮಾನ್ಯ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣ ಸರ್ ಅವರು, ಎರಡನೆಯವರು ನಾರಾಯಣ ಶೆಟ್ಟಿ ಮತ್ತು ನಾಗರಾಜ ಶೆಟ್ಟಿ ಅವರ ಕುಟುಂಬ ವರ್ಗದವರು. ಈ ದಿನ ನಾವೆಲ್ಲ ನೋಡಿದ್ದೀವಿ, ಇಡೀ ಜಿಲ್ಲೆಗೆ 11 ಕಟ್ಟಡಗಳು ಮಂಜೂರಾಗಿದ್ದಾವೆ. ಅದರಲ್ಲಿ ನಮ್ಮ ತಾಲೂಕಿಗೆ 2 ಆಗಿದ್ದಾವೆ, ಬಡವಳ್ಳಿ ಮತ್ತು ಮರುವೇಕೆರೆ. ಎಷ್ಟೋ ಕಡೆ ಇನ್ನು ನಮಗೆ ನಿವೇಶನ ಸಿಕ್ಕಿಲ್ಲ, ಜಾಗ ಸಿಕ್ಕಿಲ್ಲ. ಅಂಥದ್ರಲ್ಲಿ 2018ರಲ್ಲಿ ಸನ್ಮಾನ್ಯ ನಾರಾಯಣ ಶೆಟ್ಟಿ ಅವರ ಅವರ ನನಸು ಒಂದು ಪಶು ಚಿಕಿತ್ಸಾಲಯ ಮಾಡಬೇಕು ಅಂತದ್ದು. ತಮಗೆಲ್ಲ ಗೊತ್ತಿದೆ, ಹೊಸಲ್ಲಿ ಬಂದಿರೋರು ಗೊತ್ತಿಲ್ಲ ಅನ್ಸುತ್ತೆ. 2 ಎಕರೆ ಜಾಗನ ಮನುಷ್ಯರ ಆಸ್ಪತ್ರೆಗೆ ಪೀಡಿತರು ಬಹಳ ಹಿಂದೆ ದಾನ ಮಾಡಿದ್ದಾರೆ. 2 ಎಕರೆ ಅಲ್ಲಿ ದಾನ ಮಾಡಿದ್ದೀನಿ. ಅದು ಮನುಷ್ಯನಿಗೆ ಆಸ್ಪತ್ರೆಗೆ, ಅದನ್ನ ಕಾಯಿಲೆ ಬಂದ್ರೆ ಚಿಕಿತ್ಸೆಗೆ ಅಂತದ್ದು. ಅದೇ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳು ಯಾವ ತರನೂ ಕೇಳೋದಿಲ್ಲ. ಕಾಯಿಲೆ ಬಂದ್ರೆ ಅವಕ್ಕೂ ಒಂದು ಆಸ್ಪತ್ರೆ ಆಗ್ಬೇಕು ನಮ್ಮೂರಲ್ಲಿ, ನಮ್ಮ ಜನಕ್ಕೆ ಅನುಕೂಲ ಆಗ್ಬೇಕು ಅಂತ ಯೋಚನೆ ಮಾಡಿ, ಮುಂದಾಲೋಚನೆ ಮಾಡಿ ಅವತ್ತು ನಿವೇಶನ ನೀಡಿದ್ದಾರೆ. ಈ ಆಸ್ಪತ್ರೆ ಬರೋದಕ್ಕೆ ಕಾರಣೀಭೂತರು ಮತ್ತೊಮ್ಮೆ ನಮ್ಮ ಸಹಕಾರ ಸಚಿವರು. 2015ರಲ್ಲಿ ಸರ್ ಅವತ್ತು ಸುಮಾರು ಒಂದು 10 ರಿಂದ 15 ಆಸ್ಪತ್ರೆಗಳು ಬೆಂಗಳೂರು ಲಿಮಿಟ್ ಅಲ್ಲಿ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಲ್ಲಿ ಅವು ಶಿಫ್ಟ್ ಆದವು ಸರ್. ಯಾಕಂದ್ರೆ ಮಲ್ಲೇಶ್ವರಮಲ್ಲಿ ಆಸ್ಪತ್ರೆ ಇತ್ತು, ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಯಾವ ಒಂದು ಸುಮ್ಮನೆ ಅಲ್ಲಿ ಡಾಕ್ಟರ್ ಅಂತ ಸ್ಟಾಫ್ ಅಂತ ಅಲ್ಲಿ ಟ್ರೀಟ್ಮೆಂಟ್ ನಿಲ್ಸೇ ಬರ್ತಾ ಇರಲಿಲ್ಲ. ಅದನ್ನ ಆಗಿನ ಸರ್ಕಾರ ಐಡೆಂಟಿಫೈ ಮಾಡಿ ಅದನ್ನ ಶಿಫ್ಟ್ ಮಾಡೋದು.
ಆ ಟೈಮ್ನಲ್ಲಿ ಮಾನ್ಯ ಸಹಕಾರ ಸಚಿವರು ಅಲ್ಲಿ ಬೆಂಗಳೂರಲ್ಲಿ ಇದ್ದು ನಮ್ಮ ಮಿನಿಸ್ಟರ್ ಹತ್ರ ಮಾತಾಡಿ ಮರವೇಕೆರೆಗೆ ಆಗ್ಲೇಬೇಕು ಒಂದು ಶಿಫ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಅಲ್ಲಿಂದ ಶಿಫ್ಟ್ ಮಾಡ್ತೀರಾ ಅಂತ ಆಸ್ಪತ್ರೆ. ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀರಾಂತಾಜ್, ದಾನಿಗಳಾದ ನಾರಾಯಣ ಶೆಟ್ಟಿ, ನಾಗರಾಜ್ ಶೆಟ್ಟಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗೇಶ್ ಬಾಬು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿವಿ ನಾಗರಾಜಪ್ಪ, ಕೆಎಂಎಫ್ ನಿರ್ದೇಶಕ ಕಾಂತರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಭೂಷಣ್, ಪಿಡಿಒ ರವಿಚಂದ್ರನ್ ಸೇರಿದಂತೆ ಮುಖಂಡರು ಹಾಜರಿದ್ದರು.